Hello everyone, welcome to ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ BC ವೃತ್ತದ ವ್ಯಾಸವಾಗಿದ್ದು ಕೋನ BAO 60 ಡಿಗ್ರಿ. ಕೋನ BAO 60 ಡಿಗ್ರಿ ಆಗಿದೆ. ಹಾಗಾದರೆ ಕೋನ ADC ಯ ಅಳತೆ. ಸೊ ಆಯ್ಕೆ 30 ಡಿಗ್ರಿ, ಆಯ್ಕೆ ಬಿ 45 ಡಿಗ್ರಿ, ಆಯ್ಕೆ ಸಿ 60 ಡಿಗ್ರಿ, ಆಯ್ಕೆ ಡಿ 120 ಡಿಗ್ರಿ. ಸೊ ಇಲ್ಲಿ OA ಹಾಗೂ OB ಸೊ ಏನ್ ಹೇಳಿ, ಇದು ಎರಡು ತ್ರಿಜ್ಯಗಳಾಗತ್ತೆ. ಹಾಗಾದ್ರೆ ಈ ಎರಡು ಬಾಹುಗಳು ಸಮನಾದ್ರೆ ಅದರ ಅಭಿಮುಖ ಕೋನಗಳು ಸಮನಾಗತ್ತೆ. ಸೊ ಹಾಗಾಗಿ ಕೋನ A 60 ಡಿಗ್ರಿ ಆದ್ರೆ ಕೋನ ಬಿ ಕೂಡ ಏನಾಗತ್ತೆ ಹೇಳಿ 60 ಡಿಗ್ರಿನೇ ಆಗತ್ತೆ. ಸೊ ಹಾಗಾದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಏನ್ ಹೇಳಿ 180 ಡಿಗ್ರಿ ಇರತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ AOB ಎಷ್ಟಾಗತ್ತೆ ಹೇಳಿ 60 ಡಿಗ್ರಿ ಆಗತ್ತೆ. ಸೊ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಕೋನ AOB 60 ಡಿಗ್ರಿ ಆದ್ದರಿಂದ ಸೊ ಅದೇ AB ಮೇಲೆ ಪರಿಧಿಯ ಮೇಲಿನ ಕೋನಗಳು ಅಲ್ವಾ? ಸೊ ಹಾಗಾದ್ರೆ ACB. ಓಕೆ, ಸೊ ACB ಈ ಒಂದು ಕೋನವನ್ನ ತಗೊಂಡ್ರೆ ಸೊ ಇದು ಪರಿಧಿಯ ಕೋನ. ಸೊ ಇದೇನಾಗತ್ತೆ, ಈ ಕೇಂದ್ರದ ಕೋನಕ್ಕಿಂತ ಅರ್ಧದಷ್ಟು ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ ACB ಈಸ್ ಈಕ್ವಲ್ ಟು ಏನ್ ಹೇಳಿ 1/2 ಇಂಟು 60. ಸೊ ಕೋನ ACB ಈಸ್ ಈಕ್ವಲ್ ಟು 1/2 ಇಂಟು 60 ಡಿಗ್ರಿ. ಸೊ 2 1 2 30. ಸೊ ಕೋನ ACB ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ 30 ಡಿಗ್ರಿ ಆಗತ್ತೆ. ಸೊ ಇಲ್ಲಿ BC ಏನ್ ಹೇಳಿ, BC ವ್ಯಾಸ ಆಗಿರೋದ್ರಿಂದ BAC ಎಷ್ಟಾಗತ್ತೆ ಹೇಳಿ 90 ಡಿಗ್ರಿ ಆಗತ್ತೆ. ಓಕೆ, ಸೊ ಇದೆಷ್ಟಾಗತ್ತೆ ಹೇಳಿ ಟೋಟಲು, ಇದು 90 ಡಿಗ್ರಿ. ಓಕೆ, ಸೊ ಕೋನ BAC ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ತ್ರಿಭುಜ ABC ಅಲ್ಲಿ ಸೊ ಇದೆಷ್ಟಿದೆ 60 ಡಿಗ್ರಿ. ಸೊ ಇದು 30 ಪ್ಲಸ್ 90. ಓಕೆ, ಸೊ ಇದು ಟೋಟಲ್ ಎಷ್ಟಿದೆ ಹೇಳಿ 30 ಅಲ್ವಾ? ಸೊ ಇಲ್ಲಿ 60 ಪ್ಲಸ್ 30 ಎಷ್ಟಾಗತ್ತೆ ಹೇಳಿ 90 ಡಿಗ್ರಿ. ಸೊ 90 ಡಿಗ್ರಿ ಪ್ಲಸ್ 30 ಡಿಗ್ರಿ. ಓಕೆ, ಸೊ ಇದೆಷ್ಟಿದೆ 30 ಡಿಗ್ರಿ ಬಂದಿದೆ. ಓಕೆ, ಸೊ 90 ಪ್ಲಸ್ 30 ಡಿಗ್ರಿ ಎಷ್ಟಾಗತ್ತೆ, ಇದು 90 ಪ್ಲಸ್ 30 9 10 11 120 ಡಿಗ್ರಿ ಆಗತ್ತೆ. ಸೊ 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಇದೆಷ್ಟಾಗತ್ತೆ ಹೇಳಿ 60 ಡಿಗ್ರಿ ಆಗತ್ತೆ. ಓಕೆ, ಸೊ ಇಲ್ಲಿ ಕೋನ BAC 90 ಡಿಗ್ರಿ ಆದ್ದರಿಂದ ತ್ರಿಭುಜ ABC ಅಲ್ಲಿ ಕೋನ ABC ಸೊ ಕೋನ ABC ಈಸ್ ಈಕ್ವಲ್ ಟು ಸೊ ಆಲ್ರೆಡಿ ಬಂದ್ಬಿಟ್ಟಿದೆ, ಇದು 60 ಡಿಗ್ರಿ ಆಗತ್ತೆ. ಓಕೆ, ಅಥವಾ ನೀವು ಈ ಕೋನದಿಂದ ಈ ಕೋನ ಸೊ ಇದು 90 ಪ್ಲಸ್ 30 ಎಷ್ಟಾಗತ್ತೆ ಹೇಳಿ 120 ಆಗತ್ತೆ. ಸೊ 180 ಮೈನಸ್ 120 ಮಾಡಿದ್ರೆ ನಿಮ್ಗೆ 60 ಡಿಗ್ರಿ ಸಿಕ್ಬಿಡತ್ತೆ. ಅಥವಾ ನಿಮ್ಗೆ ಇಲ್ಲಿ AO ಮತ್ತು BO ಗಳು ಏನ್ ಹೇಳಿ ತ್ರಿಜ್ಯ ಆಗಿರೋದ್ರಿಂದ ಸೊ ಇದರ ಅಭಿಮುಖ ಕೋನಗಳು ಸಮನಾಗತ್ತೆ. ಸೊ ಹಾಗಾಗಿ ಈ ಎರಡು ಕೋನಗಳು 60 ಡಿಗ್ರಿ ಆಗಿರುತ್ತೆ. ಸೊ ಇದರಿಂದ ಕೂಡ ನಿಮ್ಗೆ ಗೊತ್ತಾಗತ್ತೆ. ಸೊ ಇಲ್ಲಿ ABC ಸೊ ಇಲ್ಲಿ ABC ಮತ್ತು ADC ಎರಡು ಏನ್ ಹೇಳಿ ಒಂದೇ ಪಾದ. ಯಾವುದು AC? ಸೊ ಒಂದೇ ಪಾದ AC ಮೇಲಿರುವಂತಹ ಪರಿಧಿಯ ಮೇಲಿರುವಂತಹ ಕೋನಗಳು ಆದ್ದರಿಂದ ಸೊ ಈ ಎರಡೂ ಕೋನ ಏನಿರುತ್ತೆ ಹೇಳಿ 60 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಆಯ್ಕೆ ಸರಿಯಾಗತ್ತೆ. ಓಕೆ, ಸೊ ಇಲ್ಲಿ ಈ ಕೋನ ABC ಮತ್ತು ಕೋನ ADC ಗಳು ಏನ್ ಹೇಳಿ ಒಂದೇ ಪಾದ AC ಮೇಲಿರುವ ಪರಿಧಿ ಕೋನಗಳು ಆಗತ್ತೆ. ಓಕೆ, ಸೊ ಹಾಗಾಗಿ ಈ ಎರಡು ಕೋನಗಳು ಸಮನಾಗತ್ತೆ. ಓಕೆ, ಹಾಗಾಗಿ ಸಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.